ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತು ಪ್ರೆಸ್ ಕಾನ್ಫರೆನ್ಸ್ ಅಟೆಂಡ್ ಮಾಡಿರುವ ಗೌತಮ್ ಗಂಭೀರ್ ಅವರು ಹಲವಾರು ಕ್ಲಾರಿಫಿಕೇಷನ್ಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಮೇಯ್ನಾಗಿ ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ಅವರ ಕುರಿತು ಕೆಲವೊಂದು ಮಾತನಾಡಿದ್ದಾರೆ. ಅದು ಏನಂತ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ಅದಕ್ಕೂ ಮೊದಲು ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಅಪ್ಡೇಟನ್ನು ಪಡೆಯಿರಿ. ಬನ್ನಿ ಏನು ಹೇಳಿದ್ದಾರೆ ಅಂತ ನೋಡ್ಕೊಂಡು ಬರೋಣ. ಇವತ್ತು ಪ್ರೆಸ್ ಕಾನ್ಫರೆನ್ಸ್ ಅಟೆಂಡ್ ಮಾಡಿದ ಗೌತಮ್ ಗಂಭೀರ್ ಅವರು ಹೆಡ್ ಕೋಚ್ ಆದ ಬಳಿಕ ಇವತ್ತು ಪ್ರಥಮ ಬಾರಿಗೆ ಪ್ರೆಸ್ ಕಾನ್ಫರೆನ್ಸ್ ಅಟೆಂಡ್ ಮಾಡಿದ್ದಾರೆ. ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ಕುರಿತು ಈ ರೀತಿಯಾಗಿ ಹೇಳಿದ್ದಾರೆ. ವಿರಾಟ್ ಮತ್ತು ರೋಹಿತ್ ಶರ್ಮಾ ಅವರಲ್ಲಿ ಇನ್ನೂ ಸಾಕಷ್ಟು ಕ್ರಿಕೆಟ್ ಉಳಿದಿದೆ. ಅವರು ಹೈ ಕ್ಲಾಸ್ ಪ್ಲೇಯರ್ಸ್ ಆಗಿರೋದ್ರಿಂದ ಯಾವುದೇ ತಂಡವಾದರೂ ಅವರು ಇರ್ತಾರೆ ಅದರಲ್ಲಿ. ಹಾಗೆಯೇ ಚಾಂಪಿಯನ್ಸ್ ಟ್ರೋಫಿ, ಆಸ್ಟ್ರೇಲಿಯಾ ಸರಣಿ, ಹಾಗೆಯೇ ಫಿಟ್ನೆಸ್ ಇದ್ದರೆ ವರ್ಲ್ಡ್ ಕಪ್ 2027 ತನಕ ಕೂಡ ಆಡೋ ಸಾಧ್ಯತೆ ಇದೆ ಅಂತ ಕ್ಲಾರಿಫೈ ಮಾಡಿದ್ದಾರೆ. ಅಂದರೆ 2027 ODI ವರ್ಲ್ಡ್ ಕಪ್ ತನಕ ಅವರು ಆಡ್ತಾರೆ ಅನ್ನೋ ಥರ ಹಿಂಟನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಫಿಟ್ನೆಸ್ನ ಆಧಾರದ ಮೇಲೆ ಅಲ್ಲಿ ತನಕ ಕೂಡ ಹೋಗ್ತಾರೆ ಅಂತ ಹೇಳಿದ್ದಾರೆ. ಹಾಗಾಗಿ ಅವರು ಪ್ರಯಾರಿಟಿ ಫಸ್ಟಲ್ಲಿರ್ತಾರೆ ಅಂತಾಯಿತು ಟೀಮ್ನಲ್ಲಿ. ಇದು ಗಂಭೀರ್ ಅವರು ಕೊಟ್ಟಿರೋ ಕ್ಲಾರಿಟಿ. ಇದು ನಮಗೂ ಕೂಡ ಬೇಕಾಗಿರೋದು. 2027 ವರ್ಲ್ಡ್ ಕಪ್ಪನ್ನು ವಿನ್ ಆಗೋದ್ರ ಮುಖಾಂತರ ಅವರ ಕೆರಿಯರ್ ಎಂಡ್ ಆದರೆ ಸಖತ್ತಾಗಿರುತ್ತೆ ಅಂತ. 2027 ವರ್ಲ್ಡ್ ಕಪ್ ಆಡಿ ಅವರು ರಿಟೈರ್ ಕೊಡ್ಬೋದು ಅಂತ ಅನಿಸುತ್ತೆ. ಆ ಥರ ಆದರೆ ಉತ್ತಮ ಆಗುತ್ತೆ. ಗಂಭೀರ್ ಅವರು ಕೂಡ ಅದನ್ನೇ ನಿರೀಕ್ಷಿಸ್ತಾ ಇದ್ದಾರೆ ಅಂತ ಅನಿಸುತ್ತೆ. ಸೊ ಇದಾಗಿತ್ತು ಈ ವಿಡಿಯೋ. ಹೆಚ್ಚಿನ ವಿಡಿಯೋ ಆಗಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.